ಎಜ್ರನು ಬರೆದ ಪುಸ್ತಕ 7ನೇ ಅಧ್ಯಾಯ 28ನೇ ವಚನದ 2ನೇ ಭಾಗ. ನನ್ನ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕೂಡಿಸಿಕೊಂಡನು. ಕರ್ತನ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೊಂದಿಸುತ್ತೇನೆ. ಈ ದಿವಸವೂ ಸಹ ದೇವರಾಗಿರುವಂಥ ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಈ ಲೋಕದಲ್ಲಿ ಜೀವಿಸುವಂಥ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ನಮಗೆ ಸಂಭವಿಸುವಂತಹ ಸಂಭವಗಳು ವ್ಯತಿರಿಕ್ತವಾಗಿ ಇರುತ್ತದೆ. ನಮ್ಮ ಜೀವಿತದಲ್ಲಿ ಮಾತ್ರ ಕುಟುಂಬ, ಸಭೆ ಎಲ್ಲ ಸ್ಥಳಗಳಲ್ಲಿ ನೋಡುವುದಾದರೆ ಕೊರತೆಗಳಿದ್ದಿದ್ದೆ. ಆ ಕೊರತೆಗಳನ್ನು ಕೊರತೆಯಾಗಿ ಇರಲಿಕ್ಕೆ ದೇವರು ಎಂದಿಗೂ ಸಹ ಬಿಡುವುದಿಲ್ಲ. ಉದಾಹರಣೆ, ನಿಮ್ಮ ಕುಟುಂಬ ಒಡೆಯಲ್ಪಟ್ಟಂಥ ಸ್ಥಿತಿಯಲ್ಲಿ ಸಭೆಯಲ್ಲಿ ಗಲಿಬಿಲಿಗಳು, ಹೋರಾಟಗಳು, ನಿಮ್ಮ ಜೀವಿತವು ಕ್ರಮವಿಲ್ಲದೆ ಇರಬಹುದು. ಆದರೆ ಯಾವಾಗಲೂ ಸಹ ದೇವರು ಹಾಗೆ ಇರಲಿಕ್ಕೆ ಬಿಡುವಂಥ ದೇವರಲ್ಲ. ಪಾಳು ಬಿದ್ದಂತಹ ಮನುಷ್ಯರ ಜೀವಿತಗಳನ್ನು ಕರ್ತನು ಉದ್ಧರಿಸುವವರಾಗಿ ಇದ್ದಾರೆ. ಅವರಿಗೆ ಬೇಕಾದಂತಹ ಸ್ಥಳವನ್ನು ನಿಮ್ಮ ಹೃದಯದಲ್ಲಿ ಕೊಡಬೇಕಷ್ಟೆ. ಪರಿಶುದ್ಧ ಗ್ರಂಥದಲ್ಲಿ ನೋಡಲ್ಪಡುವ ಪ್ರಕಾರವಾಗಿ ಆ ಕಾಲದಲ್ಲಿ, ಎಜ್ರನ ಕಾಲದಲ್ಲಿ ಇಸ್ರಾಯೇಲರೆಲ್ಲರೂ ಸಹ ದೇವರಿಗೆ ವಿರುದ್ಧವಾಗಿ ಜೀವಿಸಿದಂಥವರು. ದೇವರ ಆಲಯವು ಸಹ ಒಲೆಯಾಗಿ ಇದ್ದಿತು. ಅಲ್ಲಿ ಆರಾಧನೆಗಳಾಗಲಿ, ಕರ್ತನಿಗೆ ಸಮರ್ಪಿಸಬೇಕಾದಂಥ ಭಯಭಕ್ತಿಗಳಾಗಲಿ ಇರಲಿಲ್ಲ. ಅವೆಲ್ಲವನ್ನು ಸಹ ಕ್ರಮಪಡಿಸಲಿಕ್ಕಾಗಿ ಕರ್ತನ ಆಧರಣೆಯನ್ನು ಹೊಂದಿಕೊಂಡಂತಹ ಮನುಷ್ಯನೇ ಎಜ್ರನು. ಕರ್ತನ ಹಸ್ತಪಾಲನೆಯಿಂದ ಅವನು ಬಲವನ್ನು ಹೊಂದಿಕೊಂಡನು. ಮಾತ್ರವಲ್ಲದೆ ಇಸ್ರಾಯೇಲರನ್ನು ಕ್ರಮಪಡಿಸಲಿಕ್ಕೂ, ಆಲಯದಲ್ಲಿ ಕರ್ತನ ಕಾರ್ಯಗಳೆಲ್ಲವೂ ಸಹ ಕ್ರಮವಾಗಿ ನಡೆಯಲಿಕ್ಕೂ, ಅನ್ಯ ಜನಗಳ ಜೊತೆಯಲ್ಲಿ ಜೋಡೋಗಲ್ಪಟ್ಟಂತಹ ದೈವ ಮಕ್ಕಳನ್ನು ಸರಿಪಡಿಸಲಿಕ್ಕಾಗಿಯೂ ಧೈರ್ಯವನ್ನು ತಂದುಕೊಂಡನು. ಅವನ ಜೊತೆಯಲ್ಲಿ ಕೆಲವು ಮನುಷ್ಯರು ಸಹ ಇಸ್ರಾಯೇಲರು ನಿಂತರು. ಅದೇ ಪ್ರಕಾರವಾಗಿ ಕೆಲವು ಕಾರ್ಯಗಳನ್ನು ಕ್ರಮಪಡಿಸಲಿಕ್ಕಾಗಿ ದೇವರು ನಿಮ್ಮ ಮುಖಾಂತರವಾಗಿ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ದೇವರ ಹಸ್ತವು ನಿಮ್ಮ ಮೇಲೆ ಇದೆ. ಸರಿಪಡಿಸುವಂಥ ಕಾರ್ಯಗಳನ್ನು ಸರಿಪಡಿಸಿರಿ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ಸಹೋದರರ ನಡುವೆ ಆಗಿರ್ಬೋದು, ಕೆಲವೊಂದು ತಪ್ಪಾದ ಕಾರ್ಯಗಳಿರುವುದಾದರೆ ವೈಯಕ್ತಿಕವಾಗಿ ಚರ್ಚಿಸಿರಿ, ಪ್ರಾರ್ಥಿಸಿರಿ. ಕೆಲವರ ಪ್ರಾರ್ಥನೆ ಮಾಡುವಂಥವರನ್ನ ಕರ್ತನ ಸಮ್ಮುಖದಲ್ಲಿದ್ದುಕೊಂಡು ಅವರ ಜೊತೆಗೂಡಿ ಪ್ರಾರ್ಥಿಸುವಾಗ ಕರ್ತನು ಆ ಎಲ್ಲ ಕಾರ್ಯಗಳನ್ನು ಸಹ ಕ್ರಮಪಡಿಸುವವರಾಗಿದ್ದಾರೆ. ದೇವರಾಗಿರುವಂಥ ಕರ್ತನ ಹಸ್ತವು ನಿಮ್ಮ ಮೇಲಿದೆ. ನಿಮ್ಮನ್ನು ಅವರು ಪಾಲಿಸ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕ್ರಮಕ್ಕೆ ಬಾರದೇ ಇರುವಂಥ ಎಷ್ಟೋ ಸಂಗತಿಗಳನ್ನು ಎಜ್ರನ ಮುಖಾಂತರವಾಗಿ ಕ್ರಮಕ್ಕೆ ತಂದಂಥ ದೇವರು ಈ ಸಹೋದರಿಯ ಮುಖಾಂತರವಾಗಿ ಅನೇಕ ಸಂಗತಿಗಳನ್ನು ಕ್ರಮಪಡಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.